ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಅರಿಶಿನ ಹಾರ್ವೆಸ್ಟಿಂಗ್ ಮಾಡ್ತಾ ಇದ್ದೀನಿ. ಸೊ ಟೈಮ್ ಟು ಹಾರ್ವೆಸ್ಟ್. ನೋಡಿ, ಎಲ್ಲ ಪೂರ್ತಿಯಾಗಿ ಡ್ರೈ ಆಗೋಗಿ ಎಲ್ಲ ಒಣಗಿದೆ. ಸೊ ಇವಾಗ ಹಾರ್ವೆಸ್ಟ್ ಮಾಡಬೇಕು. ಸೊ ಒಣಗಿ 3 ದಿವಸ ಆದಮೇಲೆ ನಾನು ಮಾಡ್ತಾಯಿದ್ದೀನಿ. ಆವಾಗಾದರೆ ಇನ್ನೂ ಚೆನ್ನಾಗಿರುತ್ತೆ ಗಾಯ್ಸ್. ಲಿಟ್ರಲಿ ಏನು ಗೊತ್ತಾ, ಅಸಲು ಇತ್ಲಕ್ಕೆ ಹೋಗ್ತಲೇ ಅರಿಶಿನ ಗಮ್ ಅಂತ ವಾಸನೆ ಬರುತ್ತೆ. ಸೂಪರ್ ಫ್ರೆಗ್ರೆನ್ಸ್ ಅದು. ಸೊ ಹಾರ್ವೆಸ್ಟ್ ಆಗಿ ಎಷ್ಟು ದಿವಸ ಆದರೂ ಆ ಥರ ವಾಸನೆ ಬರ್ತಾ ಇರುತ್ತೆ. ಆ ಜಾಗದಲ್ಲಿ ಅರಿಶಿನದ ವಾಸನೆ ತುಂಬ ಗಮ್ಮನ್ನತ್ತೆ, ಪರ್ಫ್ಯೂಮ್ ಥರ. 3 ದಿವಸ ಆಯ್ತಲ್ಲ, ನೀಟಾಗಿ ಅಗ್ದುಬಿಡೋಣ ಅಂತ ಹೇಳ್ಬಿಟ್ಟು ನಾನು ಬೆಳಿಗ್ಗೆನೇ ನೀರು ಬಿಟ್ಟಿದ್ದೆ. ಸೊ ಚೆನ್ನಾಗಿ ನೆಂದ್ಕೊಂಡಿದ್ದೆ. ಸೊ ಹಾಗಾಗಿ ನಾನು ಈವ್ನಿಂಗ್ ಅಂದರೆ ಸಾಯಂಕಾಲ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು, ಹುಲ್ ಬೇರೆ ಇದೆ, ಸೊ ಅದನ್ನೆಲ್ಲ ಕಿತ್ತಾಕೊಂಡು ನೀಟಾಗಿ ಎಷ್ಟು ಆಳ ಇದೆ ಅಂತ ನೋಡಿಕೊಂಡು ಅಗಿಬೇಕಾಗುತ್ತೆ. ಯಾಕಂದರೆ ಅರಿಶಿನ ಎಲ್ಲ ತಗಲಿದ್ರೆ ಕುಡ್ಲಿಗೆ ಅದು ಅರಿಶಿನ ಅದೇ ಪೀಸ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ನಮಗೆ ಬೀಜಕ್ಕೆ ಬೇಕು ಅಂತಂದರೆ ಆವಾಗ ಪ್ರಾಬ್ಲಮ್ ಆಗುತ್ತಲ್ವ. ಸೊ ಹಾಗಾಗಿ ನೋಡಿಕೊಂಡು ನೀಟಾಗಿ ಹಾಕ್ಕೋಬೇಕು. ಇದು ನಾವು ಜಾನ್ವರಿ ತಿಂಗಳಲ್ಲಿ, ಮಾರ್ಚ್ ಇಲ್ಲಾಂದರೆ ಫೆಬ್ರವರಿ ತಿಂಗಳಲ್ಲಿ ಹಾರ್ವೆಸ್ಟಿಂಗ್ ಮಾಡ್ಬೋದು. ಸೊ ಬೀಜ ಹಾಕೊಳ್ಳೋದು ಮೇ ಇಲ್ಲಾಂದರೆ ಏಪ್ರಿಲ್ ತಿಂಗಳಲ್ಲಾದರೂ ಹಾಕ್ಕೊಂಡ್ರೆ ನಾವು ಜಾನ್ವರಿ ಫೆಬ್ರವರಿಯಲ್ಲಿ ಹಾರ್ವೆಸ್ಟ್ ಮಾಡ್ಬೋದು. ಸೊ ಮನೆಯಲ್ಲೇ ಆರಾಮಾಗಿ ಈಸಿಯಾಗಿ ಸುಲಭವಾದ ಪದ್ಧತಿಯಲ್ಲಿ ನಾವು ಅರಿಶಿನ ಬಳಸ್ಕೋಬೋದು. ಇದಕ್ಕೆ ಜಾಸ್ತಿ ನಾವು ಟೈಮ್ನ ಕೇಟಾಯಿಸ್ಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲಿ ಏನಾಗಿದೆ ಅಂತಂದರೆ, ಈ ಅಗ್ಯೋಕ್ಕೆ ನನ್ನ ಹತ್ರ ಯಾವ ಅಥರ್ಗಳು ಇಲ್ಲ. ಸೊ ಹಾಗಾಗಿ ನಾನು ಕುಡ್ಲಿಕ್ಕೆಲ್ಲ ಅದರಲ್ಲೇ ಅದನ್ನೇ ಬಳಸ್ಕೊಂಡು ಹಾಕ್ಕೊತಿದ್ದೀನಿ. ಒಂದು ಸ್ವಲ್ಪ ಕಷ್ಟ ಆಯಿತು, ಅಂದರೆ ಅದೆಲ್ಲ ಬಗ್ಗೆಕ್ಕೆ ಒಂದು ಸ್ವಲ್ಪ ಲೇಟಾಗಿ ಹೋಯಿತು ನನಗೆ. ಅದೇ ಚೆನ್ನಾಗೆ ಗುದ್ಲಿ ನಾನು ಇದ್ದಿದ್ರೆ ಚಿಕ್ಕದು, ಅದರಲ್ಲೇ ಆರಾಮಾಗಿ ತಕ್ಕೋಬೋದು, ಬೇಗನೆ ಆಗುತ್ತೆ. ಸೊ ನೋಡಿ, ಅಲ್ಲಲ್ಲಿ ಒಣಗಿ ಹೋಗಿದೆ, ನೋಡ್ಕೋಬೇಕು ನಾವು. ಅವು ಹಸಿಯಾಗಿದ್ದಾಗ ಕಾಣುತ್ತೆ, ಈ ಥರ ಡ್ರೈ ಆಗಿ ಒಣಗೋದಾಗ ಗೊತ್ತಾಗಲ್ಲ ಎಲ್ಲೆಲ್ಲಿದೆ ಅಂಥೇಳಿ. ಯಾಕಂದರೆ ಹಸಿದು ಹುಲ್ ಬೇರೆ ಇದೆಯಲ್ಲ. ಸೊ ಹಾಗಾಗಿ ನೋಡಿಕೊಂಡು ಒಂದೊಂದಾಗಿ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಅಗ್ಗಿಯಷ್ಟಕ್ಕೇ ಸೊ ತುಂಬ ಕತ್ಲಾಗಿ ಹೋಗ್ತಾ ಇತ್ತು ಗಾಯ್ಸ್. ಸೊ ಈವ್ನಿಂಗ್ ಟೈಮ್ ಅಲ್ವಾ ನಾನು ಹಾರ್ವೆಸ್ಟಿಂಗ್ ಮಾಡ್ತಿದ್ದಿತ್ತು. ಸೊ ಇನ್ನು ಕತ್ಲಾಗುತ್ತೆ, ನಾಳೆ ಮಾಡ್ಕೊಳೋಣ ಅಂಥೇಳಿ ಎಷ್ಟಾಗುತ್ತೋ ಅಷ್ಟು ಇವತ್ತು ಮಾಡಿದೆ. ಕಾಣಲ್ಲ ಏನು. ಹಾಂ, ನೆಕ್ಸ್ಟ್ ಏನು ಎಲ್ಲ ಕ್ಲೀನ್ ಮಾಡಿಕೊಂಡು ಸೊ ಈವ್ನಿಂಗ್ ಆಗೋಯ್ತು. ಅದು ಅವತ್ತೂ ಎಲ್ಲ ಕೆಲಸ ಮುಗಿಸ್ಕೊಂಡು ಮಾಡ್ಕೋಬೇಕಲ್ವಾ.
ಸೊ ಹಾಗಾಗಿ ನೈಟ್ ಕ್ಲೀನ್ ಮಾಡ್ಕೊತಾ ಇದ್ದೀವಿ ಮನೆ ಒಳಗಡೆ. ನೋಡಿ ನಿಜವಾಗ್ಲೂ ಫಸ್ಟ್ ಟೈಮ್ ಇಷ್ಟೊಂದು ನಾನು ಹಾರ್ವೆಸ್ಟಿಂಗ್ ಮಾಡಿರೋ ಅಂಥದ್ದು ಅರಿಶಿನ. ಸೊ ಇದು 3 ವರ್ಷದಿಂದ ನಾನು ಒಂದೇ ಒಂದು ಸೊಸೆಯಿಂದ ಬೆಳೆಸ್ಕೊಂಡು ಬಂದಿದ್ದು. ಕೊನೆಗೆ ಇಷ್ಟೊಂದು ಆಯಿತು 3ನೇ ವರ್ಷದಲ್ಲಿ ಇದು ಹಾರ್ವೆಸ್ಟಿಂಗ್ ಮಾಡ್ತಿರೋದಲ್ವ. ನನಗಂತೂ ತುಂಬಾ ಖುಷಿ ಇದೆ. ಇಷ್ಟು ಆಗುತ್ತೆ ಅಂತ ಹೇಳಿ ನಾನು ಎಕ್ಸ್ಪೆಕ್ಟೇ ಇರಲಿಲ್ಲ ಈ ಥರ. ಸೊ ಒಂದೇ ಸಲ ಹಾರ್ವೆಸ್ಟಿಂಗ್ ಮಾಡಾದಮೇಲೆ ರಿಸಲ್ಟ್ ನೋಡಿದಾಗ ನನಗೆ ಶಾಕ್ ಆಯಿತು ಇಷ್ಟೊಂದು ಅಂತೇಳಿ. ಏನಂದರೆ ಅರಿಶಿನ ಬೆಳೆಯೋದು ಈಸಿ, ಅದನ್ನು ಕ್ಲೀನ್ ಮಾಡ್ಕೊಂಡು ಅರಿಶಿನ ಪೌಡ್ರು ಮಾಡೋದಿದೆಯಲ್ಲ ಅದೇ ಕಷ್ಟ ಅಂತ ನನಗನ್ನಿಸ್ತು. ಇವಾಗ ಅರಿಶಿನ ಯಾವ ಥರ ಹಾರ್ವೆಸ್ಟಿಂಗ್ ಮಾಡಾದಮೇಲೆ ಯಾವ ಥರ ಬೇಯಿಸ್ಕೊತೀನಿ, ಅರಿಶಿನ ಪೌಡ್ರ್ ಯಾವ ಥರ ಮಾಡ್ತೀನಿ ಅಂತೇಳಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನೀಟಾಗಿ ಹಾರ್ವೆಸ್ಟಿಂಗ್ ಆಗಿದ ತಕ್ಷಣ ಒಂದು 5-6 ಸಲ ನೀಟಾಗಿ ಒಂದು ಒಳ್ಳೆ ನೀರಲ್ಲಿ ಬಕೆಟಾಗಿ ಹಾಕೊಂಡು ನೀಟಾಗಿ ತೊಳ್ಕೊಂಡು ಆದಮೇಲೆ ನಾರೆಲ್ಲ ಇರುತ್ತಲ್ಲ, ಬೇರು ಏನೇನೋ ಗಲೀಜು ಇರುತ್ತೆ ಅದನ್ನೆಲ್ಲ ನೀಟಾಗಿ ಹಚ್ಕೊಂಡು ಕ್ಲೀನ್ ಮಾಡಿಕೊಂಡು ಮತ್ತು ಇನ್ನೊಂದು ಸಲ ತೊಳಿತೀನಿ. ಆಮೇಲೆ ತೊಳೆದಾದ್ಮೇಲೆ ನಾನು ಬೇಯಿಸ್ಕೋಬೇಕು ಅರಿಶಿನ ಒಂದು 5 ನಿಮಿಷನಾದರೂ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡ್ರೆ ಅಡುಗೆಗೆ ಬಳಸೋಕ್ಕೆ ಚೆನ್ನಾಗಿರುತ್ತೆ ಅರಿಶಿನ. ಮತ್ತು ನಾವು ಮುಖಕ್ಕೆ ಹಚ್ಕೊಳಕ್ಕೂ ಬಾಗ್ಲಿಗೆ ಇಕ್ಕಕ್ಕೂ ಅದು ಬೇರೆ ಥರ ಮಾಡ್ತಾರಂತೆ ಪ್ರಾಸೆಸ್ಸು. ಸೊ ಅದು ನನಗೆ ಗೊತ್ತಿಲ್ಲ. ನಾನು ಮಾಡೋದು ಇಲ್ಲಿ ಅಡುಗೆಗೆ ಬಳಸುವಂಥ ಅರಿಶಿನ. ಸೊ ಅದಕ್ಕೆ ನಾನು ಒಲೆ ಮೇಲೆ ಇಟ್ಟಿದ್ದೀನಿ. ನೀವು ಬೇಕು ಅಂತಂದರೆ ಗ್ಯಾಸಲ್ಲಾದರೂ ಮಾಡ್ಕೋಬೋದು, ಕುಕ್ಕರಲ್ಲಾದ್ರೂ. ಸೊ ಇಲ್ಲಿ ಅದಾದರೆ ತುಂಬ ಲೇಟ್ ಆಗುತ್ತೆ ಪ್ರಾಸೆಸ್ಸು, ಇಷ್ಟಿಷ್ಟೇ ಬೇಯಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಒಲೆಲೇ ಬೇಯಕ್ಕಿಟ್ಟಿದ್ದೀನಿ. ಸೊ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದು 5 ನಿಮಿಷ ಬೇಯಿಸಾದ್ಮೇಲೆ ಆಮೇಲೆ ಚಿಕ್ಕದಾಗಿ ನೀಟಾಗಿ ಹಚ್ಕೊಂಡು, ಇಲ್ಲ ಅಂತಂದರೆ ಎಷ್ಟೇ ನಾವು ಸಣ್ಣಗೆ ಹಚ್ಚಿದ್ರೂ ಪೌಡ್ರು ಮಾಡಬೇಕಾದ್ರೆ ಮಿಕ್ಸಿಯಲ್ಲಿ ಅಷ್ಟು ನುಣ್ಣಗೆ ಆಗಲ್ಲ. ಸೊ ನಾನು ಫಸ್ಟು ಹಚ್ಚೋಣ ಅಂಥೇಳಿ ಟ್ರೈ ಮಾಡಿದೆ. ಚಿಕ್ಕದಾಗಿ ಹಚ್ಚಿದ ತಕ್ಷಣ ನನಗೆ ನೆನಪಾಯಿತು ಮತ್ತೆ ಮಿಕ್ಸಿ ಜಾರ್ಗೆ ಹಾಕಬೇಕಾದ್ರೆ ನುಣ್ಣಗಾಗಲ್ಲ ಅಂಥೇಳಿ ಮತ್ತೆ ನಾನು ಕೊಬ್ಬರಿ ತುರಿಯೋದು, ಕಾಯಿ ತುರಿಯೋದು ಇರುತ್ತಲ್ಲ, ಸೊ ಅದರಲ್ಲಿ ನಾನು ತುರ್ಕೊಂಡ್ವಿ ಲಾಸ್ಟಿಗೆ. ಈ ಪ್ರೊಸೆಸ್ ಎಲ್ಲ ತುಂಬಾ ಟೈಮ್ ತಗೊಳುತ್ತೆ. ಸೊ ಅದಕ್ಕೆ ಅಜ್ಜಿನೂ ನನಗೆ ಹೆಲ್ಪ್ ಮಾಡಿದ್ರು. ಬೇಡ ಅಜ್ಜಿ ಅಂತಂದರು. ಪಾಪ ಕಣ್ಣು ಆಪ್ರೇಷನ್ ಆಗಿದ್ರು ಅಜ್ಜಿನೂ ನನಗೆ ಹೆಲ್ಪ್ ಮಾಡ್ತೀನಿ ಅಂತ ತುಂಬಾ ಹೆಲ್ಪ್ ಮಾಡಿದ್ರು. ಇಲ್ಲ ಅಂತಂದರೆ ನಾನೊಬ್ಬಳು ಕೈಲೇ ಆಗ್ತಿರ್ಲಿಲ್ಲ. ಕೈ ನೋವು ಬರ್ತವೆ ಗಾಯ್ಸ್. ಅದು ಒಂದೇ ಸಮಕ್ಕೆ ನಾವು ಕೆರೆಟ್ ತುರಿಯೋದಿರುತ್ತಲ್ಲ ಅದರಲ್ಲಿ ತುರಿತಿದ್ರೆ ಕೈ ಎಷ್ಟು ನೋವು ಬರುತ್ತೆ ಹೇಳಿ. ಬೇಯಿಸಾದ್ಮೇಲೆ ನೀಟಾಗಿ ಸಣ್ಣಗೆ ಹಚ್ಕೋಬೇಕು, ಇಲ್ಲಾಂದರೆ ತುರ್ಕೊಂಡು ಆದಮೇಲೆ ಬಿಸಿಲಲ್ಲಿ ಬಟ್ಟೆ ಹಾಸಿ ನೀಟಾಗಿ ಒಣಗಾಕಬೇಕು. ಒಂದು 3-4 ದಿವಸ ಚೆನ್ನಾಗಿ ಒಣಗಿದ್ರೆ ಚೆನ್ನಾಗಿರುತ್ತೆ. ಅದ್ರ ಮೇಲೆ ನೀವು ಬಟ್ಟೆನೂ ಹಾಕ್ಬೋದು, ಯಾಕಂದರೆ ಡಸ್ಟ್ ಬೀಳೋ ಚಾನ್ಸಸ್ ಇರುತ್ತಲ್ಲ. ಸೊ ಮತ್ತು ಅದು ಡೈರೆಕ್ಟ್ ಅಡುಗೆಗೆ ಬಳಸ್ತೀವಿ. ಸೊ ಹಾಗಾಗಿ ಬಿಸಿಲಿಗೆ ಹಾಕಿದ್ಮೇಲೆ ಅದ್ರ ಮೇಲೆ ಬಟ್ಟೆ ಒಂದು ಕಾಟನ್ ಬಟ್ಟೆ ಒದ್ದಿಸಿದ್ರೆ ಸೊ ಧೂಳು ಬೀರೋ ಚಾನ್ಸಸ್ ಇರಲ್ಲ.
ಚೆನ್ನಾಗಿ ಒಂದು 3-4 ದಿವಸ ಒಣಗಿಸಿದ್ದೀನಿ. ನೋಡಿ ಈ ಥರ ಗರಿ ಗರಿ ಈ ಥರ ಇರುತ್ತೆ ಒಣಗಿದಾಗ. ಸೊ ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ. ನಾನು ಏನು ಮಾಡಿದೆ ಅಂತಂದರೆ ಮಿಕ್ಸಿಗೆ ಆಗ್ಬೋದು ನುಣ್ಣಗೆ, ಅಷ್ಟು ಸಣ್ಣಗೆ ಹಚ್ಚಿದ್ನಲ್ಲ ತುರಿದಿದ್ನಲ್ಲ. ಸೊ ಚೆನ್ನಾಗಿ ನುಣ್ಣಗಾಗುತ್ತೆ ಅಂದ್ಕೊಂಡೆ ನಾನು ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡೋಣ ಅಂಥೇಳಿ ಹಾಕಿ ನೀಟಾಗಿ ಗ್ರೈಂಡ್ ಮಾಡಿದೆ. ಸೊ ಅದು ಒಂದೇ ಸಲ ತಿರುಗಲ್ಲ, ಒಂದು ಸ್ವಲ್ಪನೇ ಹಾಕ್ಕೊಂಡು ಒಂದು ಸ್ಪೂನ್ ಸಹಾಯದಿಂದ ನೀಟಾಗಿ ಹಿಂಗೆ ಅಗ್ಲಗ್ಲ ಮಿಕ್ಸ್ ಮಾಡ್ತಿರಬೇಕು. ನೋಡಿ ಆ ಥರ ಆಗಿದೆ ಅಂತೇಳಿ ಪೌಡ್ರು. ತೀರಾ ಫೈನಾಗೂ ಪೌಡ್ರ್ ಆಗಿಲ್ಲ, ಗರಿ ಗರಿ ಥರ ಇದೆ. ಸೊ ಇನ್ನು ಅರ್ಧಬರ್ಧನೂ ಗ್ರೈಂಡ್ ಆಗಿಬಿಟ್ಟಿದೆ, ಮಧ್ಯದಲ್ಲಿ ಹಾಗೇ ಇದೆ. ನಾವು ಜಲ್ಡೆ ತಿರುವಿದ್ವಿ, ಏಕೆ ಅಂತಂದರೆ ಪೌಡ್ರು ಚೆನ್ನಾಗಿ ಪೌಡ್ರಾಗಿರೋದು ಕೆಳಗೆ ಬರುತ್ತೆ, ಪೌಡ್ರ್ ಆಗದಿದ್ದು ಮತ್ತೆ ಮಿಕ್ಸಿಗೆ ಹಾಕ್ಕೋಬೋದು ಅಂಥೇಳಿ ಅಂದ್ಕೊಂಡು ನಾವು ಜಲ್ಡೆ ತಿರುವಿದ್ವಿ. ಬಟ್ ಅಲ್ಗೂ ಅಷ್ಟು ನೈಸಾಗಿ ಪೌಡ್ರು ಬರಲಿಲ್ಲ ಅದು. ಸೊ ಅಂಗಡಿಯಲ್ಲಿ ಸಿಗುತ್ತಲ್ಲ ಆ ಥರ ಫೈನ್ ಪೌಡ್ರ್. ಅದರಲ್ಲೂ ಏನಾಗಿದೆ ಗಾಯ್ಸ್ ಅಂತಂದರೆ, ನಾವು ಅಷ್ಟು ಸಲ ಮಿಕ್ಸಿ ಜಾರಲ್ಲಿ ಆಡಿಸಿದಾಗ ಮಿಕ್ಸಿಯು ಹೀಟಾಗಿ ಹೋಗ್ಬಿಡುತ್ತೆ, ಕೆಟ್ಟೋಗೋ ಚಾನ್ಸಸ್ಸು ಇರುತ್ತೆ. ಸೊ ನಮಗೇನಾಯಿತು ಅಂತಂದರೆ ಒಂದು ಸ್ವಲ್ಪ ಹೊತ್ತು ಆಡಿಸಿ ಅದು ತುಂಬ ಹೀಟಾಗಿ ಹೋಗಿತ್ತು. ಮಿಕ್ಸಿನೂ ಅಷ್ಟೇ, ಮಿಕ್ಸಿ ಜಾರು ಅಷ್ಟೇ. ಕೂಲ್ ಆಗಲಿ ಅಂತೇಳಿ ಕೈ ಬಿಟ್ವಿ. ಇನ್ನು ನೆಕ್ಸ್ಟ್ ಡೇ ಮಾಡ್ಕೊಳೋಣ ಅಂಥೇಳಿ ನಮ್ಮ ಮಿಕ್ಸಿ ಜಾರಲ್ಲಿ ಎಷ್ಟೇ ಪೌಡ್ರ್ ಮಾಡಿದ್ರು ಆಗಲ್ಲ ಅಂಥೇಳಿ ಲಾಸ್ಟ್ ಕೊನೆಗೆ ನಾನು ಮಿಲ್ಲಿಗೆ ತಗೊಂಡೋದೆ. ನನಗೇನು ಡೌಟ್ ಇತ್ತಂದರೆ ಮಿಲ್ಲಲ್ಲಿ ಹಾಕ್ತಾರೋ ಇಲ್ವೋ ಅಂತೇಳಿ ಡೌಟಾಗಿ ತಗೊಂಡೋದೆ ಒಂದು ಸಲ ನೋಡೋಣ ಅಂಥೇಳಿ. ಬಟ್ ಹೋದ್ಮೇಲೆ ಅವರು ಹಾಕ್ಕೊಡ್ತೀನಿ ಅಂತ ಹೇಳಿದ್ರು. ಫೈನ್ ಪೌಡ್ರ್ ಆಗಿತ್ತು ಗೈಸ್, ಎಷ್ಟು ಚೆನ್ನಾಗಿ ಬಂದಿತ್ತು. ಬಟ್ ಏನು ಅಂತಂದರೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಆಗುತ್ತೆ. ಸೊ ಸಪ್ರೇಟ್ ಇಲ್ಲ, ಹಳ್ಳಿ ಅಲ್ವಾ, ಸಿಟಿಗಳೊಳಗೆ ಇರುತ್ತೇನೋ, ಬಟ್ ಇಲ್ಲಂತೂ ಇಲ್ಲ. ಸೊ ಅಕ್ಕಿ ಹಿಟ್ಟು ಆದಮೇಲೆ ಹಾಕ್ಸಿರೋ ಅಂಥದ್ದಲ್ವಾ ಅರಿಶಿನ, ಸೊ ಹಾಗಾಗಿ ಒಂದು ಸ್ವಲ್ಪ ಮಿಕ್ಸ್ ಆಯಿತು ಅಷ್ಟೇ ಗೈಸ್ ಇವತ್ತಿನ ವಿಡಿಯೋ. ಬಾಯ್, ಲವ್ ಯು ಆಲ್.